ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾರತಿ ಕಿಚನ್ ಆ್ಯಂಡ್ ವಿಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಬೆಂಡೆಕಾಯಿ ಫ್ರೈ ಮಾಡೋದ್ರಿಂದ ನಿಮ್ಮ ಜೊತೆಗೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಯಾರೆಲ್ಲ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡ್ತಾ ಇದ್ದೀರಾ ಅವ್ರಿಗೆ ಲಾಟ್ಸ್ ಆಫ್ ಲವ್ ಫ್ರಮ್ ಮೈ ಸೈಡ್. ಹೀಗೇ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಫ್ರೆಂಡ್ಸ್. ಯಾರೆಲ್ಲ ಸ್ಕಿಪ್ ಮಾಡಿ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ನನಗೂ ಸಹಾಯ ಆಗುತ್ತೆ, ನಿಮಗೂ ನೋಡ್ದಂಗೆ ಆಗುತ್ತೆ. ಮತ್ತು ಹೊಸ್ದಾಗಿ ಏನಾದರೂ ರೆಸಿಪೀಸ್ಗಳು ಅವೇನಾದರೂ ಇದ್ದರೆ ಕಲಿಯೋದ ಮುಖಾಂತರ ನಾನು ನಿಮ್ಮ ಜೊತೆಗೆ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ರೆಸಿಪಿ ಏನು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನೀವು ಯಾವಾಗಾದರೂ ತಿಂದಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಅಥವಾ ತಿಂದಿಲ್ಲ ಅಂತಂದರೆ ಇದು ನೋಡಿಬಿಟ್ಟು ಸಾಂಬಾರು ಮಾಡಿ. ನಾನು ಕುಕ್ಕರ್ಗೆ ಇವಾಗ ವಿಸಿಲ್ ಹಾಕೋದಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಅವರೆಕಾಳು, ಒಂದು ಬದನೆಕಾಯಿ, ಮತ್ತು ಒಂದು ಆಲೂಗಡ್ಡೆ, ಒಂದು ಈರುಳ್ಳಿ ಮತ್ತು 2 ಟೊಮೆಟೊ, ನಾಟಿ ಟೊಮೆಟೊ ತೊಗೊಂಡು ಇದಕ್ಕೆ ವಿಸಿಲ್ ಹಾಕೋದಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. 1 ಟೀ ಸ್ಪೂನ್ ಅರಿಶಿನ, ಉಪ್ಪು ಹಾಕಿಬಿಟ್ಟು ವಿಸಿಲ್ ಬರೋದಕ್ಕೆ ಇಟ್ಟಿದ್ದೀನಿ. ಇವಾಗ ನಾನು ಬೆಂಡೆಕಾಯಿ ಏನಕ್ಕೆ ಫ್ರೈ ಮಾಡ್ಕೋತಾ ಇದ್ದೀನಿ ಅಂತಂತಂದರೆ, ನೀವು ಏನಾದರೂ ಒಂದು ಸತಿಗೆ ಈ ರೀತಿಯಾಗಿ ಸಾಂಬಾರು ರೆಸಿಪಿ ಟ್ರೈ ಮಾಡಿಲ್ಲ ಅಂತಂದರೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಒಂದು ಸ್ವಲ್ಪ ಬೆಂಡೆಕಾಯಿ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಳ್ಳಿ. ಜಾಸ್ತಿ ನಾನು ಮಸಾಲೆ ಏನು ರುಬ್ಬಿ ಹಾಕ್ತಾ ಇಲ್ಲ ಫ್ರೆಂಡ್ಸ್. ಅದು ಈರುಳ್ಳಿ ಟೊಮೆಟೊ ಏನಿರುತ್ತೆ ನೋಡಿ, ಅದನ್ನ ಮಸಾಲೆ ರುಬ್ಬೋದಕ್ಕೆ ಅದನ್ನಷ್ಟೇ ತೊಗೋತೀನಿ. ಮತ್ತು ಕಾಯಿ ಹಾಕಲ್ಲ ಫ್ರೆಂಡ್ಸ್, ಯಾಕಂದರೆ ನಮ್ಮನೆಯಲ್ಲಿ ಕಾಯಿ ತಿನ್ನೋದು ಅಷ್ಟು ಇಂಟ್ರೆಸ್ಟ್ ಪಡಲ್ಲ. ಅದಕ್ಕೋಸ್ಕರ ನಾನು ಇವಾಗ ವಿಸಿಲ್ ಬರ್ತಾ ಇದೆ. ಇದು ಒಂದು 3 ವಿಸಿಲ್ ತೊಗೋತೀನಿ ಫ್ರೆಂಡ್ಸ್. ನಾನು ಇದನ್ನ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೆಂಡೆಕಾಯಿನ ಫ್ರೈ ಮಾಡ್ಕೋಬೇಕು. ಇದು ಏನಿಲ್ಲ ಫ್ರೆಂಡ್ಸ್, ತರಕಾರಿ ಜೊತೆಗೆ ನಾವು ಇದನ್ನ ಆ್ಯಡ್ ಮಾಡಿಬಿಡ್ಬೇಕು. ಮತ್ತು ಕೆಲವೊಬ್ಬರು ತಿನ್ನಲ್ಲ ಅನ್ನೋರು ಇರ್ತಾರೆ ನೋಡಿ, ಅದಕ್ಕೋಸ್ಕರ ಒಂದರಲ್ಲಿ 2 ಮಾಡಿಬಿಟ್ಟು ಆ ರೀತಿಯಾಗಿ ಕಟ್ ಮಾಡ್ಕೊಂಡು ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಹುರ್ಕೊಂಡು ಸಾಂಬಾರಿಗೆ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ಪೌಷ್ಟಿಕಾಂಶ ಸಿಗುತ್ತೆ ನಮಗೆ. ಇವಾಗ ನೋಡಿ ಈ ರೀತಿಯಾಗಿ ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಈ ರೀತಿಯಾಗಿ ಫ್ರೈ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಇವಾಗ 2 ಲವಂಗ, ಒಂದಿಷ್ಟು ಚಕ್ಕೆ, ಒಂದು ಇಂಚಷ್ಟು ಚಕ್ಕೆ ಮತ್ತು ಇದು ಕೊತ್ತಂಬರಿ ಬೀಜ ಇವೆಲ್ಲನೂ ನಾನು ಇದೇ ಪ್ಯಾನಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊತೀನಿ. ಎಣ್ಣೆ ಏನು ಹಾಕಲ್ಲ ಫ್ರೆಂಡ್ಸ್, ಸ್ವಲ್ಪನೇ ಬೆಂಡೆಕಾಯಿ ಫ್ರೈ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ. ಇದನ್ನ ಡ್ರೈ ರೋಸ್ಟ್ ಮಾಡಿ ಈ ಮಿಕ್ಸಿ ಜಾರಲ್ಲಿ ಎತ್ತಿಟ್ಕೊತೀನಿ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪನೇ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನ ಫ್ರೈ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು ಹಾಕಿರುವಂಥ ಟೊಮೆಟೊ ಮತ್ತು ಈರುಳ್ಳಿನ ಇದಕ್ಕೆ ತೆಗೆದು ಮಿಕ್ಸಿ ಮಾಡ್ಕೊತೀನಿ ಫ್ರೆಂಡ್ಸ್. ನೀವು ಬೇಕಿದ್ದರೆ ಈ ಟೈಮಲ್ಲೇ ನೀವು ಖಾರದ ಪುಡಿ ಮತ್ತು ಅಂದರೆ ಹಸಿರು ಗ್ರೀನ್ ಕಲರ್ ಸಾಂಬಾರು ಬೇಕಿದ್ದರೆ ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು ಇವಾಗಲೇ. ಮತ್ತು ನಿಮಗೆ ಒಣ ಮೆಣಸಿನ್ಕಾಯಿ ಇದ್ದರೆ ನೀವು ಅದನ್ನ ಉಪಯೋಗಿಸ್ಬೋದು. ನಾನು ಖಾರದ ಪುಡಿ ಇದಕ್ಕೆ ಹಾಕ್ಕೊಂಡು ರುಬ್ಕೋತೀನಿ ಫ್ರೆಂಡ್ಸ್. ಇವಾಗ ಇದು ವಿಸಿಲ್ ಹೋಗಬೇಕು. ವಿಸಿಲ್ ಹೋದ ನಂತರ ನಾನು ಹಾಕ್ತೀನಿ. 2 ಬೆಳ್ಳುಳ್ಳಿ ಬೇಕಾಗುತ್ತೆ ಒಗ್ಗರಣೆಗೆ. ಇದನ್ನ ಬಿಡಿಸಿಟ್ಕೋತೀನಿ ಫ್ರೆಂಡ್ಸ್ ನಾನು ಬೆಳ್ಳುಳ್ಳಿನ. ಮತ್ತು ಒಗ್ಗರಣೆ ಮಾಡಬೇಕಾದ್ರೆ ಸಿಗ್ತೀನಿ. ಟೊಮೆಟೊ ಮತ್ತು ಈರುಳ್ಳಿ ತೆಗೆದ್ಬಿಟ್ಟು ನಾನು ಇದಕ್ಕೆ ರುಬ್ಬೋದಕ್ಕೆ ಹಾಕ್ತೀನಿ. ಇದೊಂದು ನೆನ್ಪಿಟ್ಕೊಳ್ಳಿ. ನಾನು ಒಗ್ಗರಣೆ ಮಾಡಬೇಕಾದ್ರೆ ಡೈರೆಕ್ಟಾಗಿ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ನಾನು ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೀನಿ. ಇವಾಗ ಅದೇ ಪ್ಯಾನ್ಗೆ ನಾನು ಒಂದು 2 ಟೀ ಸ್ಪೂನ್ ಎಣ್ಣೆ ಹಾಕ್ಕೋತೀನಿ ಫ್ರೆಂಡ್ಸ್. ನಾವು ಗಾಣದಿಂದ ಡೈರೆಕ್ಟಾಗಿ ಎಣ್ಣೆ ತರೋದು ಫ್ರೆಂಡ್ಸ್. ಶಾಪಲ್ಲಿ ಇವಾಗ ತೊಗೊಳಲ್ಲ, ಯಾಕಂದರೆ ಇಲ್ಲಿ ಗಾಣ ಜಾಸ್ತಿ ಇದೆ. ಒಂದು 2-3 ನಮ್ಮ ಮನೆ ಹತ್ರನೇ 2-3-4 ಇದೆ. ಅದಕ್ಕೋಸ್ಕರ ನಾವು ಸನ್ಫ್ಲವರು ಸೂರ್ಯಪಾನ ಎಣ್ಣೆನ ತೊಗೊಂಡು ಬರ್ತೀವಿ. ಇವಾಗ 2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಜಾಸ್ತಿನೂ ಒಗ್ಗರಣೆಗೆ ಬೇಕಾಗಲ್ಲ ಫ್ರೆಂಡ್ಸ್. ಇದು ಹೆಲ್ತಿ ಸಾಂಬಾರು. ಮತ್ತು ನೀವು ಏನು ತಿಂದ್ರೂ ಸ್ವಲ್ಪ ಹೆಲ್ತಿನೇ ತಿನ್ನಬೇಕು. ಎಣ್ಣೆ ಆಗಲಿ ತುಪ್ಪ ಯಾವ ಕ್ವಾಲಿಟಿ ತಿಂತಿದ್ದೀರಾ ಆ ರೀತಿಯಾಗಿ ನಿಮಗೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ಬರು ಒಗ್ಗರಣೆಯನ್ನು ತುಪ್ಪನೇ ಮಾಡಿರ್ತಾರೆ. ಅವರು ಸ್ವಲ್ಪ ಕ್ವಾಲಿಟಿ ಎಣ್ಣೆ ಆಗಲಿ ತುಪ್ಪ ಆಗಲಿ ತಿನ್ನೋದು ಉತ್ತಮ ಅಂತ ನನ್ನ ಅನಿಸಿಕೆ ಫ್ರೆಂಡ್ಸ್. ಇವಾಗ ನಾನು ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡು ಸಿಡಿಸ್ಕೋತೀನಿ. ಫಸ್ಟು ಸಾಸಿವೆ ಸಿಡಿಬೇಕು, ಇಲ್ಲಾಂದರೆ ಕಹಿ ಅಂಶ ಅದರಲ್ಲಿ. ಇವಾಗ ನೋಡಿ 1-2 ಕಾಳು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ ನಂತರ ನಾನು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ಫ್ರೆಂಡ್ಸ್. ಇದೆಲ್ಲ ಆದ ನಂತರ ನಾನು ಬೆಳ್ಳುಳ್ಳಿ ಹಾಕ್ಕೋತೀನಿ. ನೋಡಿ ಸಿಡಿತಾ ಇದೆ. ಇವಾಗ ಬೆಳ್ಳುಳ್ಳಿ ಹಾಕ್ಕೋತೀನಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಆ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನು ಇದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೋತೀನಿ. ನಿಮ್ಮ ಹತ್ರ ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಗ್ಯಾಸ್ಟ್ರಿಕ್ ಆಗಲ್ಲ ಫ್ರೆಂಡ್ಸ್. ಹಿಂಗೆ ತಿನ್ನಬೇಕು. ಹಿಂಗೆ ಹಾಕ್ಕೊಂಡು ಅಡುಗೆ ಮಾಡಿದರೆ ತುಂಬಾ ಅಂದರೆ ಡೈಜೆಷನ್ಗೆ ಪ್ರಾಪರ್ ಡೈಜೆಷನ್ ಆಗೋದಕ್ಕೆ ಸಹಾಯ ಆಗುತ್ತೆ ಅದು.
ಇವಾಗ ನಾನು ಇದು ಬೆಳ್ಳುಳ್ಳಿ ಕಲರ್ ಚೇಂಜ್ ಆದ ನಂತರ ಕರಿಬೇವು ಹಾಕೋತೀನಿ ಫ್ರೆಂಡ್ಸ್. ಕರಿಬೇವು ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟ ನಂತರ ನಾನು ರುಬ್ಬಿ ಇಟ್ಕೊಂಡಿರೋಂಥ ಮಸಾಲೆ ಹಾಕೋತೀನಿ ಫ್ರೆಂಡ್ಸ್. ಇವಾಗ ಈ ಮಸಾಲೆನ ಇದಕ್ಕೆ ಹಾಕೋತೀನಿ ಫ್ರೆಂಡ್ಸ್. ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ, ಯಾಕಂತಂದರೆ ಇದು ಬೇಯಿಸ್ಕೊಂಡಿರೋದು ನೋಡಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಇವಾಗ ನಾನು ಇದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಇದನ್ನ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆ ನಂತರ ನಾವು ಬೆಂಡೆಕಾಯಿನ ಹಾಕ್ಕೊಳ್ಳೋಣ ಇದಕ್ಕೆ. ಇವಾಗ ಬೆಂಡೆಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೀವು ಬೆಂಡೆಕಾಯಿನ ಡೈರೆಕ್ಟ್ ಸಾರಿಗೆ ಅದೇ ಥರ ಹಾಕ್ಕೊಂಡ್ರೆ ಸ್ವಲ್ಪ ಇದಾಗುತ್ತೆ, ಅಂದರೆ ಅದರದ್ದು ಲೋಳೆ ಅಂಶ ಇರುತ್ತೆ ನೋಡಿ ಬೆಂಡೆಕಾಯ್ದು, ಅದು ಒಂದು ಸ್ವಲ್ಪ ಜಾಸ್ತಿ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಎಣ್ಣೆ ಹಾಕ್ಬಿಟ್ಟು ನೀವು ಬೆಂಡೆಕಾಯಿನ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಅದು ಲೋಳೆ ಅಂಶ ಬಿಡಲ್ಲ ಫ್ರೆಂಡ್ಸ್. ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಎಲ್ಲನೂ ಅಲ್ಲೇ ಇದು ಆಗಿಬಿಟ್ಟಿರುತ್ತೆ. ಇವಾಗ ಇದು ಫ್ರೈ ಆದ ನಂತರ ನಾನು ಕಾಳು ಇಟ್ಕೊಂಡಿದ್ದೀನಿ ನೋಡಿ, ಅದನ್ನ ಹಾಕೋತೀನಿ ಫ್ರೆಂಡ್ಸ್. ಇದನ್ನು ಅದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮತ್ತು ಕೆಲವೊಬ್ಬರು ಬೆಂಡೆಕಾಯಿ ತಿನ್ನಲ್ಲ ಮನೆಯಲ್ಲಿ ಅಂತ ನೀವು ಅಂದ್ಕೊಳ್ತಿದ್ರೆ, ನೀವು ತಿನ್ನೋರು ಹಾಕ್ಕೊಂಡು ಇಲ್ಲರವ್ರಿಗೆ ಹಾಕಬೇಡಿ ಬೆಂಡೆಕಾಯಿನ. ಯಾಕಂತಂದರೆ ಅಂತರೂ ಬೆಂಡೆಕಾಯಿ ಈ ಥರ ಸಾರಲ್ಲಿ ಇಷ್ಟಪಡಲ್ಲ ಫ್ರೆಂಡ್ಸ್. ಇಲ್ಲಾಂದರೆ ಫುಲ್ಲು ಬೆಂಡೆಕಾಯಿ ಸಾರೇ ಇರಬೇಕು ಅವರಿಗೆ, ಆ ರೀತಿಯಾಗಿ. ಇವಾಗ ಈ ಬದನೆಕಾಯಿನ ಸೈಡಿಗೆ ಇಟ್ಕೊಂಡಿದ್ದೆ, ಯಾಕಂತಂದರೆ ಅದು ತುಂಬಾ ಹೋಗ್ಬಿಡುತ್ತೆ ಅಂತ. ಇದನ್ನು ಹಾಕ್ಕೊಂಡು ಇವಾಗ ಒಂದು ಕುದಿ ಬಡಿಸ್ಕೊಳ್ಳೋಣ. ಮತ್ತು ನೀವು ಕಾಳು ಹಾಕ್ಕೋಬೇಕಾದ್ರೆ ಉಪ್ಪು ಹಾಕ್ಕೊಂಡಿರ್ತೀರ ನೋಡಿ ಬೇಯಿಸ್ಕೊಳ್ಳೋಕ್ಕೆ. ಆವಾಗ ಒಂದು ಸ್ವಲ್ಪ ನೀವು ಏನಾದರೂ ಬೇಕಿದ್ದರೆ ಮೇಲ್ಗಡೆ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕಷ್ಟು ಉಪ್ಪು. ಮತ್ತು ಬೇಕಿದ್ದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನಾನು ಹಾಕಲ್ಲ ಫ್ರೆಂಡ್ಸ್, ಜಾಸ್ತಿ ಆಗಿದೆ ಇದಕ್ಕೆ, ರುಬ್ಬೋದಕ್ಕೆ ಹಾಕಿದ್ದೀನಿ. ಇದು ಇಷ್ಟೇ ಫ್ರೆಂಡ್ಸ್ ಸಾರು. ಯಾರಿಗೆಲ್ಲ ಈ ಅವರೆಕಾಳು ಸಾರು ಇಷ್ಟ ಆಗಿದೆ ಅಂತ ಅನ್ನೋರಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸ್ಬಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಮತ್ತು ನೀವು ಮಾಡ್ಕೊಂಡು ತಿಂದು ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಕೂಡ ಹಾಕಬೇಕು ಫ್ರೆಂಡ್ಸ್. ಯಾಕಂತಂದರೆ ನಾನು ಮಾಡೋ ಶೈಲಿಯಲ್ಲಿ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಫ್ರೆಂಡ್ಸ್. ಇದು ಟೇಸ್ಟ್ ಮಾತ್ರ ಚೆನ್ನಾಗಿ ಬಂದಿದೆ. ಇದು ಮುದ್ದೆಗೆ ಮತ್ತು ಅನ್ನಕ್ಕೆ ಚೆನ್ನಾಗಿರುತ್ತೆ ನೋಡಿ. ಇವಾಗ ನಾನು ಇದನ್ನು ಕುದಿಯೋದಕ್ಕೆ ಬಿಟ್ಟು ಒಂದು 2 ನಿಮಿಷ ಕುದ್ರೆ ಆಯಿತು ಫ್ರೆಂಡ್ಸ್. ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತೀನಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅದನ್ನು ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಫ್ರೆಂಡ್ಸ್. ಈ ಮುದ್ದೆ ಜೊತೆಗೆ ನಾನು ಅವರೆಕಾಳು ಸಾಂಬಾರು ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಾಂಬಿನೇಷನು.